ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಜಾಕಿ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ನಿಮ್ಮ ಒಂದು ಮಾರುತಿ 800 ಗಾಡಿಗೆ ಈ ಥರ ಒಂದು LED ಟೈ ಲ್ಯಾಂಪ್ ಬಂದಿದೆ ಸ್ನೇಹಿತರೆ. ಸೊ ನೀವೀಗ ಹೊಸ ಯಾವುದೇ ವೆಹಿಕಲ್ ತೊಗೊಂಡ್ರು ಕೂಡ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮಗೆ ಹಿಂದೆ LED ಟೈ ಲ್ಯಾಂಪ್ ಕೊಡ್ತಾರೆ. ಸೊ ಅದೇ ಥರ ನಮ್ಮ ಒಂದು ಮಾರುತಿ 800ಗೂ ಕೂಡ ಒಂದು LED ಟೈ ಲ್ಯಾಂಪ್ ಬಂದಿದೆ. ಸೊ ಇದ್ರ ಬೆಲೆ ಎಷ್ಟು, ಇದು ಎಲ್ಲಿ ಪರ್ಚೇಸ್ ಮಾಡ್ಬೋದು, ಇದು ಹೇಗೆ ಫಿಟ್ ಮಾಡ್ಬೋದು ಅಂತ ನಿಮಗೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಮತ್ತೆ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇದೇ ಒಂದು ನಮ್ಮ ಟೈ ಲ್ಯಾಂಪ್ ಆಗಿದ್ದು ಮಾರುತಿ 800 ಅಲ್ಲಿ. ಸೊ ಈ ಟೈ ಲ್ಯಾಂಪ್ ನ ನಾವು ಚೇಂಜ್ ಮಾಡಬೇಕು ಅನ್ಕೊಂಡಿದೀವಿ. ಇದು ಒಂದು ಟೈಪ್ 2 ಟೈ ಲ್ಯಾಂಪ್ ಸ್ನೇಹಿತರೆ. ಮಾರುತಿ 800 ಅಲ್ಲಿ 3 ತರ ಟೈ ಲ್ಯಾಂಪ್ ಬರುತ್ತೆ. ಒಂದು ಟೈಪ್ 1, ಇದು ಟೈಪ್ 2 ಮತ್ತು ಇನ್ನೊಂದು ಟೈಪ್ 3 ಬರುತ್ತೆ. ಸೊ ಈ ಟೈಪ್ 1, ಟೈಪ್ 2, ಟೈಪ್ 3ಗೆ ನೀವು ಒಂದು LED ಟೈ ಲ್ಯಾಂಪ್ ನ ನೀವು ನಿಮ್ಮ ಒಂದು ಗಾಡಿಗೆ ಫಿಟ್ ಮಾಡಿಸ್ಕೋಬಹುದು. ಸೊ ಈಗ ನೀವು ಗಮನಿಸಬಹುದು, ಯಾವುದೇ ಹೊಸ ಗಾಡಿ ಶೋರೂಮ್ ಇಂದ ಬಂದಿರೋ ಗಾಡಿಗಳಿಗೆ ಪ್ರತಿಯೊಂದು ಗಾಡಿಗೂ ಹಿಂದೆ ಒಂದು ಟೈ ಲ್ಯಾಂಪ್ LED ಟೈಪ್ ಅಲ್ಲಿ ಕೊಡ್ತಾರೆ. ಸೊ ಅದು ತುಂಬಾ ಲುಕ್ ಆಗಿ ಕಾಣುತ್ತೆ. ಸೊ ಹಾಗೆ ಮಾರುತಿ 800ಗೆ ಕೂಡ ಒಂದು LED ಟೈ ಲ್ಯಾಂಪ್ ಬಂದಿದೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಇದೇ ತರ ಒಂದು ಬಾಕ್ಸ್ ಅಲ್ಲಿ ನಿಮ್ಗೆ ಸೆಂಡ್ ಮಾಡಿರ್ತಾರೆ, ಪ್ಯಾಕ್ ಮಾಡಿ ಸ್ನೇಹಿತರೆ. ಸೊ ನೋಡಿ, ಈ ತರ ಒಂದು ಕವರ್ ಎಲ್ಲ ಹಾಕಿ ನಿಮ್ಗೆ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಬಟ್ ಇದೊಂದು ಸ್ವಲ್ಪ ಕಾಸ್ಟ್ಲಿ ಸ್ನೇಹಿತರೆ. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 7,500ದಿಂದ 8,500 ಗಂಟೆ ಆಗುತ್ತೆ. ಇದರಲ್ಲಿ 3 ಟೈಪ್ ಬರುತ್ತೆ ಸ್ನೇಹಿತರೆ. ತುಂಬಾ ಕಾಸ್ಟ್ಲಿ. ಬಟ್ ಕೆಲವರು ಇಲ್ಲ ನಾನು ಹಾಕ್ಸ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ನೀವು ಹಾಕ್ಸ್ಕೋಬಹುದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅವ್ರು ನಿಮಗೆ ವಿತಿನ್ 3 days ಅಲ್ಲಿ ಸೆಂಡ್ ಮಾಡ್ತಾರೆ. ಸೊ ನೋಡಿ ಸ್ನೇಹಿತರೆ, ಇದೇ ಒಂದು ಲುಕ್ ಅಲ್ಲಿ ಬರುತ್ತೆ. ಸೊ ಇದು ಬಂದು ನಿಮಗೆ ಪಾರ್ಕಿಂಗ್ ಇದಲ್ಲಿ ಬಂದಿರುತ್ತೆ. ಇದು ಬ್ರೇಕ್ದು, ಮತ್ತೆ ಇದು ರಿವರ್ಸ್ ನೀವು ಹಾಕಿದಾಗ ಲೈಟ್ ಬರುತ್ತೆ. ಇದು ಒಂದು ಇಂಡಿಕೇಟರ್ ಬರುತ್ತೆ. ಸೊ ಈ ತರ ಒಂದು ನಿಮಗೆ ಫಿನಿಶಿಂಗ್ ಲುಕ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಇದು ಗ್ಲಾಸ್ ಎಲ್ಲ ಸ್ನೇಹಿತರೆ, ಇದು ಫೈಬರ್ ಅಲ್ಲಿ ನೀವು ಗಮನಿಸಬಹುದು. ನೋಡಿ, ಇದು ಫೈಬರ್. ಸೊ ಸೇಮ್ ನಿಮ್ದು ಹಳೆ ಟೈ ಲ್ಯಾಂಪ್ಗೂ ಸೇಮ್ ಇದೇ ತರ ಇದೆ. ಹೊಸ ಈಗ LED ಟೈ ಲ್ಯಾಂಪ್ಗೂ ಇದೇ ತರ ಇದೆ. ಸೊ ಇಲ್ಲೂ ಕೂಡ 4 ಸ್ಕ್ರೂ ಇದೆ. 1 2 3 4, ಇಲ್ಲೂ ಕೂಡ 4 ಸ್ಕ್ರೂ ಇದೆ. ಸೊ ಇದಕ್ಕೆ 1 ವರ್ಷ ವಾರಂಟಿ ಇರುತ್ತೆ ಸ್ನೇಹಿತರೆ. ಸೊ LED ಲೈಟ್ ಏನಾದ್ರು ಬರಲಿಲ್ಲ ಅಂತಂದ್ರೆ ಮತ್ತೆ ನಿಮಗೆ ರೀಪ್ಲೇಸ್ ಮಾಡ್ಕೊಡ್ತಾರೆ. ಸೊ ಇದು ಹಿಂದ್ಗಡೆ ತಿರುಗಿಸಿ ನೋಡಿದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, ಇದೆಲ್ಲ ನಿಮಗೆ ಒಂದು ಪ್ಲಾಸ್ಟಿಕ್ ಅಲ್ಲಿ ನಿಮಗೆ ಮೆಟಲ್ ಇದು ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಧೂಳು ನೀರು ಏನು ಅದಕ್ಕೆ ಹೋಗ್ಬಾರ್ದು ಅಂತ. ಸೊ ಇಲ್ಲೂ ನಿಮ್ಗೆ ಯಾವುದೇ ತರವಾದ ಗ್ಯಾಪ್ ಇಲ್ಲ ಸ್ನೇಹಿತರೆ ನೀರು ಹೋಗ್ಲಿಕ್ಕೆ. ಸೊ ಇದು ಸ್ಯಾಕ್ಯೂಟ್ ಕೊಟ್ಟಿದ್ದಾರೆ. ತುಂಬಾ ಈಸಿ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲೊಂದು ಫ್ಯೂಸ್ ಕೊಟ್ಟಿದ್ದಾರೆ. ಇದೇನಾರ ಜಾಸ್ತಿ ಇದಾಯ್ತು ಅಂದ್ರೆ ಫ್ಯೂಸ್ ಆಗುತ್ತೆ, ಅದನ್ನ ರಿಮೂವ್ ಮಾಡ್ಬೋದು. ಇದು ಓಪನ್ ಮಾಡಿದ್ರೆ ರಿಮೂವ್ ಆಗುತ್ತೆ, ಮತ್ತೆ ಅದನ್ನ ಮೆಲ್ಟ್ ಮಾಡಿ ಕೂರಿಸಿದ್ದಾರೆ ಸ್ನೇಹಿತರೆ. ಸೊ ಈ ತರ ಒಂದು ಇದು ಬರುತ್ತೆ. ಸೊ ಇದು ಹೇಗೆ ಫಿಟ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಇದು ಹೇಗೆ ಫಿಟ್ ಆಗಿ ತೆಗಿಬೇಕು ಅಂತಂದ್ರೆ, ನಿಮ್ಮ ಹತ್ರ ಒಂದು ಸ್ಟಾರ್ ಸ್ಕ್ರೂ ಡ್ರೈವರ್ ಇದ್ರೆ ಸಾಕು. ಸ್ಟಾರ್ ಸ್ಕ್ರೂ ಡ್ರೈವರ್ ಅಲ್ಲಿ 1 2 3 4 ಸ್ಕ್ರೂನ ತೆಗಿಬೇಕು ಸ್ನೇಹಿತರೆ. ತೆಗೆದ್ರೆ ನಿಮಗೆ ಓಪನ್ ಆಗುತ್ತೆ. ಸೊ ಇದು ನಮ್ದು ಹಳೆಯ ಒಂದು ಟೈ ಲ್ಯಾಂಪ್ ಸ್ನೇಹಿತರೆ. ಸೊ ಈ ಟೈ ಲ್ಯಾಂಪ್ಗೆ ಇದೊಂದು ಸ್ಯಾಕಿಟ್ ಕೊಟ್ಟಿದಾರಲ್ಲ, ಈ ಸ್ಯಾಕಿಟ್ನ ರಿಮೂವ್ ಮಾಡಿ ಸೇಮ್ ಅದೇ ಸ್ಯಾಕಿಟ್ ಕೂಡ ಹೊಸದ್ರಲ್ಲೂ ಕೊಟ್ಟಿದ್ದಾರೆ. ಇದನ್ನ ಈ ಸ್ಯಾಕಿಟ್ಗೆ ಪ್ಲಗ್ ಮಾಡ್ಬೇಕಷ್ಟೇ ಸ್ನೇಹಿತರೆ. ಸೊ ಎಲ್ಲ ಫಂಕ್ಷನ್ ಇದರಲ್ಲೇ ಇರುತ್ತೆ ಸ್ನೇಹಿತರೆ. ಸೊ ಯಾವುದೇ ತರ ಎಲೆಕ್ಟ್ರಿಷಿಯನ್ ಬೇಕಾಗಿಲ್ಲ, ನೀವೇ ಸಹ ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಸ್ಯಾಕಿಟ್ ಹಳೇದು ರಿಮೂವ್ ಮಾಡಿದ್ದೀವಿ. ಸೊ ಹೊಸದು ಜಸ್ಟ್ ಹೀಗೆ ನೋಡಿ ಈ ಥರ ಪ್ಲಗ್ ಮಾಡಿ, ನೋಡಿ ಈಗ ಪ್ಲಗ್ ಮಾಡಿ ಜಸ್ಟು ಸ್ಕ್ರೂ ಹಾಕಿ ಟೈಟ್ ಮಾಡೋದು. ಸೊ ವೈರಿಂಗಲ್ಲಿ ಏನು ಚೇಂಜ್ ಇರಲ್ಲ. ಸೊ ಎಲ್ಲ ಒಂದೇ ಥರ ವೈರಿಂಗು. ಹಳೆ ಟೈ ಲ್ಯಾಂಪ್ಗೂ ಒಂದೇ ವೈರಿಂಗು. ಸೊ ಇದಕ್ಕೂ ಕೂಡ ಒಂದೇ ವೈರಿಂಗ್ ಆಗಿರುತ್ತೆ ಸ್ನೇಹಿತರೆ. Was it the voice? Was it the fire burning in me? All of the noise turned into choirs of harmony. Left me with the pieces of forever that you broke. ನೋಡಿ ಸ್ನೇಹಿತರೆ, ಹಳೆ ಟೈ ಲ್ಯಾಂಪ್ ಕೂಡ ಕೂರಿಸಿದೀವಿ, ಹೊಸ ಟೈ ಲ್ಯಾಂಪ್ ಕೂಡ ಕೂರಿಸಿದೀವಿ. ಡಿಫ್ರೆನ್ಸ್ ಏನು ಅಂತ ನೀವೇ ನೋಡಿ. ಪಾರ್ಕಿಂಗ್ ಆನ್ ಮಾಡ್ತಾ ಇದೀನಿ ನೋಡಿ ಸ್ನೇಹಿತರೆ. ಪಾರ್ಕಿಂಗ್ ಆನ್ ಮಾಡಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ರೈಟ್ ಸೈಡಲ್ಲಿ ಇರೋದು ನಿಮಗೆ ಓಲ್ಡ್ ಟೈ ಲ್ಯಾಂಪು, ಲೆಫ್ಟ್ ಸೈಡಲ್ಲಿ ಇರೋದು ನಿಮಗೆ LED ಟೈ ಲ್ಯಾಂಪು ಸ್ನೇಹಿತರೆ. ಈಗ ಬ್ರೇಕ್ ಅಪ್ಲೈ ಮಾಡ್ತೀನಿ ನೋಡಿ ಸ್ನೇಹಿತರೆ. ಬ್ರೇಕ್ ಅಪ್ಲೈ ಮಾಡಿದೆ. ರೈಟ್ ಸೈಡಲ್ಲಿರೋದು ನಿಮಗೆ ಓಲ್ಡ್ ಟೈ ಲ್ಯಾಂಪು, ಲೆಫ್ಟ್ ಸೈಡಲ್ಲಿರೋದು ನಿಮಗೆ LED ಟೈ ಲ್ಯಾಂಪು ಸ್ನೇಹಿತರೆ. ಈಗ ಇಂಡಿಕೇಟರ್ ಹಾಕ್ತೀನಿ ನೋಡಿ ಸ್ನೇಹಿತರೆ. ಸೊ ರೈಟ್ ಸೈಡಲ್ಲಿ ಬರ್ತಾ ಇರೋದು ನಿಮಗೆ ಓಲ್ಡ್ ಟೈ ಲ್ಯಾಂಪು, ಲೆಫ್ಟ್ ಸೈಡಲ್ಲಿ ಬರ್ತಾ ಇರೋದು ನಿಮಗೆ ನ್ಯೂ ಟೈ ಲ್ಯಾಂಪು ಸ್ನೇಹಿತರೆ. ಸೊ ಈಗ ರಿವರ್ಸ್ ಗೇರ್ ಹಾಕ್ತೀನಿ ನೋಡಿ ಸ್ನೇಹಿತರೆ. ಸೊ ರಿವರ್ಸ್ ಗೇರ್ ಹಾಕಿದ್ರೆ ರೈಟ್ ಸೈಡಲ್ಲಿ ಬರ್ತಾ ಇರೋದು ನಿಮಗೆ ಓಲ್ಡ್ ಟೈ ಲ್ಯಾಂಪು, ಲೆಫ್ಟ್ ಸೈಡಲ್ಲಿ ಬರ್ತಾ ಇರೋದು ನಿಮಗೆ ನ್ಯೂ ಟೈ ಲ್ಯಾಂಪು ಸ್ನೇಹಿತರೆ. ನೀವು ಗಮನಿಸ್ಬೋದು. ಈಗೆಲ್ಲ ಒಟ್ಟಿಗೆ ಹಾಕ್ತೀನಿ ನೋಡಿ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ಬೋದು, ಓಲ್ಡ್ ಟೈ ಲ್ಯಾಂಪ್ಗೂ ಇವಾಗ LED ಟೈ ಲ್ಯಾಂಪ್ಗೂ ತುಂಬಾ ಡಿಫ್ರೆನ್ಸ್ನ ನೋಡಿ ಸ್ನೇಹಿತರೆ.
ಫೈನಲ್ ಆಗಿ ಫಿಟ್ ಆಗಿದೆ. ನೈಟ್ ಟೈಮಲ್ಲಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂದರೆ ನೋಡಿ ಸ್ನೇಹಿತರೆ, ಇದು ಬ್ರೇಕ್ ಅಪ್ಲೈ ಮಾಡಿದಾಗ ನಿಮಗೆ ಈ ಥರ ಕಾಣುತ್ತೆ. ಪಾರ್ಕಿಂಗ್ ಆನ್ ಮಾಡಿದಾಗ ನಿಮಗೆ ಈ ಥರ ಕಾಣುತ್ತೆ ಸ್ನೇಹಿತರೆ. ಇಂಡಿಕೇಟರ್ ಆನ್ ಮಾಡಿದ್ರೆ ನಿಮಗೆ ಈ ಥರ ಕಾಣುತ್ತೆ ಸ್ನೇಹಿತರೆ. ರಿವರ್ಸ್ ಗೇರ್ ಹಾಕಿದಾಗ ನಿಮಗೆ ಸ್ನೇಹಿತರೆ ಈ ಥರ ನಿಮಗೆ ಕಾಣುತ್ತೆ ಸ್ನೇಹಿತರೆ. ಈಗ ಎಲ್ಲ ಒಟ್ಟಿಗೆ ಹಾಕ್ತೀನಿ ನೋಡಿ ಸ್ನೇಹಿತರೆ. ಸೊ ನಿಮಗೆ ಈ ಥರ ಒಂದು ಲುಕ್ಕಲ್ಲಿ ನಿಮಗೆ ಟೈಲ್ ಲ್ಯಾಂಪು ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ 2 ಟೈಲ್ ಲ್ಯಾಂಪ್ ಕೂಡ ಫಿಟ್ ಆಗಿದೆ. ಸೊ ಡೇ ಟೈಮಲ್ಲಿ ಟೈಲ್ ಲ್ಯಾಂಪ್ ಹೇಗೆ ಕಾಣುತ್ತೆ ನೋಡಿ. ಸೊ ಈ ಥರ ಒಂದು ಲುಕ್ಕಲ್ಲಿ ನಿಮ್ಮ ಒಂದು ಗಾಡಿ ಟೈಲ್ ಲ್ಯಾಂಪು ಕಾಣುತ್ತೆ. ನೀವು ನೋಡ್ಬೋದು. Was it the voice? Was it the fire burning in me? All of the noise turned into choirs of harmony. Left me. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಒಂದು ಮಾರುತಿ 800 ಗಾಡಿಗೆ ನೀವು ಹೇಗೆ ಒಂದು LED ಟೈಲ್ ಲ್ಯಾಂಪ್ನ ನೀವೇ ಫಿಟ್ ಮಾಡ್ಬೋದು ಅಂತ ಸ್ನೇಹಿತರೆ. ಸೊ ಈ ಪ್ರಾಡಕ್ಟು ಸ್ನೇಹಿತರೆ ಕೇರಳದ ಕೊಟ್ಟಾಯಂ ಅನ್ನೋ ಒಂದು ಊರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸ್ನೇಹಿತರೆ. ಇವ್ರದ್ದು ಸಹ ಒಂದು ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ. ಆ ಯೂಟ್ಯೂಬ್ ಚಾನಲ್ ಮತ್ತು ಲಿಂಕು ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಬುಕ್ ಮಾಡಿ ನಿಮ್ಮ ಒಂದು ಮನೆಗೆ ಕೊರಿಯರ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಮರಿದೆ ಪ್ರೆಸ್ ಮಾಡಿ ಸ್ನೇಹಿತರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಸೊ ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್.